ಮರಗಳನ್ನು ಸಹ ಇವತ್ತು ಬಹಳ ದೊಡ್ಡ ಇವತ್ತು ಎಲ್ಲ ಕಡೆ ಕಟ್ಟಡಗಳು ನಿರ್ಮಾಣ ಆಗಿರೋ ಕಾರಣ ಪ್ರಶ್ನೆನೇ ಮರಗಳು ದೊಡ್ಡದೇ ಇರ್ತದೆ ಹಾಗಾಗಿ ಈ ಮರಗಳನ್ನ ಬರ್ಲಿ ಸರ್ ಮರಗಳನ್ನ ಟ್ರಿಮ್ಮಿಂಗ್ ಆಗುವಂತದ್ದು ಅಷ್ಟೇ ಮತ್ತು ಮರಗಳಿಗೆ ಅನಾರೋಗ್ಯ ಮರಗಳಿದಾವೆ ಸರ್ ಕಟ್ ಮಾಡಬೇಕು ಅದನ್ನ ಗಮನಿಸುವಂಥದ್ದಾಗಬೇಕು ಅಥವಾ ಮರಗಳ ಬುಡಗಳು ಕಾಂಕ್ರೀಟ್ ಹಾಕ್ಬಿಟ್ಟಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಈ ಕಾಂಕ್ರೀಟ್ಗಳನ್ನು ತೆಗೆಯುವಂಥದ್ದನ್ನು ಹಾಕಬೇಕು ಸರ್ ರೀಚಾರ್ಜ್ ವೆಲ್ಸ್ಗಳು ಮಾಡಬೇಕು ವಾಟರ್ ಫ್ಲೋನ ಅರೆಸ್ಟ್ ಮಾಡಬೇಕು ಡ್ರೈನೇಜ್ ಸಿಸ್ಟಮ್ನ ಇನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಎಲ್ಲ ಕಡೆ ಸೆನ್ಸರ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಕಡೆ ಸೆನ್ಸರ್ ಹಾಕಿದ್ದೀನ ಅಂತ ಎಲ್ಲೂ ನಾವು ನೋಡಿದಾಗೆ ಸೆನ್ಸರು ಡ್ಯಾಶ್ ಬೋರ್ಡ್ಗಳು ಇವತ್ತು ಯಾವ ನೀರುಗಳು ಎಲ್ಲೆಲ್ಲಿ ಅತಿಯಾಗಿ ಹರಿತಿದೆ ಅನ್ನೋಂಥದ್ದು ಎಲ್ಲೂ ನೋಡ್ತಿಲ್ಲ ಮತ್ತು ಪಾಟೋಲ್ಗಳು ಇವತ್ತು ಮಳೆಗೆ ಬಂದಾಗ ಪಾಟೋಲ್ ಎಲ್ಲಿದೆ ಅಂತಲೂ ಗೊತ್ತಿರೋಲ್ಲ ಸರ್ ಈ ಮನೆಯಿಂದ ಆಚೆ ಬಂದಂಥ ವ್ಯಕ್ತಿ ಮನೆಗೆ ವಾಪಸ್ ಬರ್ತಾರೆ ಅನ್ನೋಂಥ ಆತಂಕ ಎಲ್ಲರನ್ನೂ ಕಾಡ್ತಿರ್ತದೆ ಹಾಗಾಗಿ ಬಹಳಷ್ಟು ಸುರಕ್ಷತೆಯ ಕೊರತೆ ಇದೆ ಸರ್ ಈ ಮಳೆಗಾಲದಲ್ಲಿ ಯಾರಿಗೇನು ಬೇಕಾದ್ರೂ ಹಾನಿ ಆಗುತ್ತೆ ಸಾಕಷ್ಟು ಹಾನಿಗಳು ಹಾಗಾಗಿ ನಾನು ಈ ಮಳೆಗಾಲದಲ್ಲಿ ಸರ್ ಭಾಳ ಸೂಕ್ಷ್ಮವಾಗಿರುತ್ತೆ ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಸರ್ಕಾರ ಕ್ರಮವನ್ನು ವಹಿಸಬೇಕು ಅಂತ ಇದಕ್ಕೆ ಬೇಕಾಗಿರುವಂಥ ಪ್ರಯತ್ನಗಳು ಎಲ್ಲ ಒಂದು ಕಡೆ ಪ್ರಯತ್ನಗಳು ಬಯಸಿದ ಮಟ್ಟದಲ್ಲಿ ಆಗಿಲ್ಲ ಹಾಗಾಗಿ ಮಾಡಿ ಅಂತಲೂ ನಾನು ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷೆ ಅಶ್ವತ್ಥನಾರಾಯಣ್ ಭಾಳ ಹಿರಿಯ ಶಾಸಕರು ಬೆಂಗಳೂರು ನಗರದ ವ್ಯಾಪ್ತಿಯಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ ಅವ್ರಿಗೂ ಅನುಭವ ಇದೆ ಅವ್ರು ಸಲಹೆ ಕೊಡಲಿ ಎನಿ ಟೈಮ್ ಈಸ್ ಮೋಸ್ಟ್ ವೆಲ್ಕಮ್ ಈಗ ಕ್ವಶನ್ ಹಾಕಿದ್ರು ಡ್ರೈನ್ ನೀರು ಕಾಲುವೆಗೆ ಮರ ಬಗ್ಗೆ ಮಾತಾಡಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರು ಎಲ್ಲ ಮಾತಾಡಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬಟ್ ಇಲ್ಲಿ ಏನಪ್ಪ ಹೇಗೆ ಆಗಿದೆ ಅಂದರೆ ಈ ಎನ್ಕ್ರೋಚ್ಮೆಂಟಲ್ಲೂ ಕೂಡ ಈ ಸ್ಟಾರ್ಮ್ ವಾಟರ್ ಡೇನಲ್ಲಿ ಸುಮಾರು ಈಗಾಗಲೇ ಒಂದು 2395 ಕಡೆ ಈಗಾಗಲೇ ತೆಗೆದಿದ್ದೀವಿ ಅವ್ರಿಗೆ ಮೈನ್ ಕನ್ಸರ್ನ್ ಏನಂತಂದರೆ ವಾಟರ್ ರೀಚಾರ್ಜ್ ಆಗೋದಕ್ಕೆ ಈ ಡ್ರೈನ್ಗಳಲ್ಲಿ ನಾವು ಕಾಂಕ್ರೀಟ್ ಹಾಕ್ತಾ ಇದ್ದೀವಿ ಅಂತ ಅಲ್ಲ ದಟ್ ಇಸ್ ವಾಟ್ ಯುವರ್ ಕನ್ಸರ್ನ್ ಸರ್ ಅದು ಡ್ರೈನಲ್ಲಾರ ಮಾಡಿ ರೋಡಲ್ಲಾರ ಮಾಡಿ ದೊಡ್ಡ ದೊಡ್ಡ ಡ್ರೈನ್ಗಳಲ್ಲಿ ರೀಚಾರ್ಜ್ ವೆಲ್ಸ್ಗಳು ಮಾಡಬೇಕು ಅಂತ ರೀಚಾರ್ಜ್ ವೆಲ್ಸ್ ನಾನು ಅದಕ್ಕೆ ಈ ಮೇನ್ ಪ್ರಾಪರ್ಟಿಗಳಲ್ಲಿ ಇನ್ಕ್ಲೂಡಿಂಗ್ ದೊಡ್ಡ ಫ್ಲಾಟ್ಗಳಲ್ಲಿ ಏನು ಮಾಡ್ಬಿಡ್ತಾ ಇದ್ದಾರೆ ಅಂತಂದರೆ ಎಂಡ್ ಟು ಎಂಡಿಗೆ ಕಾಂಕ್ರೀಟ್ ಹಾಕ್ಬಿಡ್ತಾ ಇದ್ದಾರೆ ನಮ್ಮ ಮನೆಗಳಲ್ಲಿ ಮಾತ್ರ ನಾವು ಇದನ್ನು ರೀಚಾರ್ಜ್ ಮಾಡೋಕ್ಕೆ ಜಾಗ ಹೇಳ್ತಾ ಇದ್ದೀವಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಈ ಪಾರ್ಕಿಂಗ್ಗೋಸ್ಕರ ಏನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲೂ ನೀರು ಬರೀ ಈಚೆ ಬರಬೇಕು ಎಲ್ಲೂ ಒಳಗಡೆ ರೀಚಾರ್ಜ್ ಹಾಕ್ತಾರೆ ಅದಕ್ಕೆ ನಾನು ಏನೋ ಒಂದು ಹುಡುಕ್ತಾ ಇದ್ದೀನಿ ಅದಕ್ಕೆ ಅಟ್ಲೀಸ್ಟ್ ಸೈಡಲ್ಲಿ ಒಂದು 10 ಫೀಟ್ ಬಿಡಿ ನೀವು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಲ್ಲಿ ನೀರೆಲ್ಲ ಅಲ್ಲಿಗೆ ಹೋಗಲಿ ಭೂಮಿಗೆ ಹೋಗಲಿ ರೀಚಾರ್ಜ್ ಆಗಲಿ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ ಆಮೇಲೆ ಗ್ರೌಂಡ್ ವಾಟರ್ ಎಲ್ಲೆಲ್ಲಿ ರೋಡ್ಗಳು ಇದರಲ್ಲಿ ಹೇಳಿ ರೀಚಾರ್ಜ್ ವೆಲ್ಸ್ಗಳು ಮಾಡಿದ್ರೆ ಅದು ನಿಜಕ್ಕೂ ಹಾರ್ವೆಸ್ಟಿಂಗ್ ಅಥವಾ ರೀಚಾರ್ಜ್ ಆಗ್ಲಿಕ್ಕೆ ಸಾಧ್ಯವಿರುತ್ತೆ ಬರೀ ಓಪನ್ ಸರ್ಫೇಸ್ ಇದ್ರೂ ಸಾಲಲ್ಲ ಕೆಲವು ಒಂದು ಸ್ವಲ್ಪ ಓಪನ್ ಸರ್ಫೇಸ್ ಇದ್ದರೂ ಅಷ್ಟು ಇಂಗ್ಲಿಕ್ಕೆ ಸಾಧ್ಯವಾಗಲ್ಲ ಹಾಗಾಗಿ ನೇರವಾಗಿ ವೆಲ್ಗಳು ಮಾಡಿದ್ರೆ ತುಂಬ ಲಕ್ಷಾಂತರ ಲೀಟ್ರು ಮಿಲಿಯನ್ಸ್ ಆಫ್ ಲೀಟರ್ಸ್ನೂ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಇನ್ನೊಂದು ಹಾರ್ವೆಸ್ಟಿಂಗ್ ಮಾಡ್ಬೋದು ಹಾರ್ವೆಸ್ಟಿಂಗ್ ಮಾಡಲಿಕ್ಕೂ ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗಳಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡ್ಕೊಳ್ಳೋಂಥದ್ದಾಗಬೇಕು ಅದಕ್ಕೇನು ಕನ್ಸೆಷನ್ ಏನಾರು ಆದರೆ ಈಗ ಒಂದು ಸಣ್ಣ ಕನ್ಸೆಷನ್ಗಳು ಘೋಷಣೆ ಆಗಿದೆ ಇನ್ನೂ ಹೆಚ್ಚಾಗಿ ಕನ್ಸೆಷನ್ ಏನೋ ಕೊಡ್ಲಿಕ್ಕೆ ಸಾಧ್ಯವಾದರೆ ಯಾರು ಎಷ್ಟು ಹಾರ್ವೆಸ್ಟ್ ಮಾಡ್ತಾರೋ ಅದರ ಆಧಾರಿತವಾಗಿ ಕನ್ಸೆಷನ್ ಕೊಡುವಂಥದ್ದು ಮಾಡಿದ್ರೆ ಇನ್ಸೆಂಟಿವ್ ಬೇಸ್ಡಲ್ಲಿ ಟ್ಯಾಕ್ಸ್ ಅಥವಾ ವಾಟರ್ ಬಿಲ್ನಲ್ಲೋ ಏನಾದ್ರು ಒಂದು ರೈಟಿಂಗ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟರೆ ಒಳ್ಳೇದು ಅಂತಾನು ಬಿಕಾಸ್ ಇಟ್ಸ್ ಎ ಬಿಗ್ಗೆಸ್ಟ್ ಚಾಲೆಂಜ್ ಸಮಸ್ಯೆ ಈಗ ಮತ್ತು ಮರಗಳ ವಿಚಾರದಲ್ಲೂ ಅಧ್ಯಕ್ಷೆ ಅವರ ಮರಗಳದ್ದು ನಿಜ ಈ ಮರಗಳು ಮುಟ್ಟ ತಕ್ಷಣ ಮೇಲೆ ಬಿದ್ದುಬಿಡ್ತಾರೆ ಅವ್ರಿಗೂ ಗೊತ್ತಿದೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ಬಟ್ ವಾಟ್ ಎವರ್ ಇಸ್ ನಾವು ಬೇಕಾದ್ರೆ ಅದನ್ನ ಕೂತ್ಕೊಂಡು ಕೂತ್ಕೊಂಡು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳಿದ್ದಾರೆ ಡ್ರೈನು ವೇಸ್ಟೇಜ್ ಬಗ್ಗೆ ಎಲ್ಲ ಕೂಡ ಅವ್ರು ಮಾತಾಡಿದ್ದಾರೆ ಕಾಂಕ್ರೀಟ್ ಜಾಸ್ತಿ ಆಗಿರೋದು ಕೂಡ ಹೇಳಿದ್ದಾರೆ ನಿಜ ನೀರು ಹೋಗ್ಬೇಕು ಭೂಮಿಗೆ ಹೋಗ್ಲಿಲ್ಲ ಅಂತಂದ್ರೆ ಇಟ್ ಬಿಕಮ್ಸ್ ಎ ಬಿಗ್ ನಾನು 86 kg ಇದ್ದವಳು 71 kg ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ 126 kg ವೇಟ್ ಇದೆ ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ 84 ರಿಂದ 50 kg ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್